ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಶೇಖರ್ ಹೊಣೆನೂರು ಮೈ ಟಿವಿ ಭಾರತದಿಂದ. ಕೆಇ ಬೋರ್ಡ್ ಅವರು ನಡೆಸುತ್ತಿರುವಂತಹ ಆಗಸ್ಟ್ 2ನೇ ತಾರೀಕು ಪೊಲೀಸ್ ಕಾನ್ಸ್ಟೇಬಲ್ಸ್ ಎಕ್ಸಾಮ್ಗೆ ಒಂದು ಎಕ್ಸಾಮ್ ಸೆಂಟರ್ ಇಂದ ಇನ್ನೊಂದು ಎಕ್ಸಾಮ್ ಸೆಂಟರ್ಗೆ ಹೋಗಲು ವಿದ್ಯಾರ್ಥಿಗಳಿಗಾಗಿ ಸ್ಪೆಷಲ್ ಆಗಿ ಫ್ಲೈಟ್ ಆರ್ ಹೆಲಿಕಾಪ್ಟರ್ ಏನಾದರೂ ಅರೇಂಜ್ ಮಾಡಿರ್ಬೇಕು. ಅದಕ್ಕೇನೆ ಒಂದು ಎಕ್ಸಾಮ್ ಸೆಂಟರ್ ಇಂದ ಇನ್ನೊಂದು ಎಕ್ಸಾಮ್ ಸೆಂಟರ್ಗೆ 60-70 ಕಿಲೋಮೀಟರ್ ಇರುವಂತ ಎಕ್ಸಾಮ್ ಸೆಂಟರ್ಗೆ ಹಾಕಿದ್ದಾರೆ. ಸ್ವಲ್ಪ ಆದ್ರೂ ಬುದ್ಧಿ ಇರಬೇಕು. ಒಂದೇ ದಿನ 2 ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳು 12 ಗಂಟೆಗೆ ಒಂದು ಎಕ್ಸಾಮ್ ಇದೆ, 2:30 4 ಗಂಟೆಗೆ ಒಂದು ಎಕ್ಸಾಮ್ ಇದೆ. 12 ಗಂಟೆಗೆ ಬರೆದು ಹೊರಗಡೆ ಬರುವಂತ ವಿದ್ಯಾರ್ಥಿ ಇನ್ನೊಂದು ಎಕ್ಸಾಮ್ ಸೆಂಟರ್ಗೆ ಹೋಗ್ಬೇಕು 60-70 ಕಿಲೋಮೀಟರ್ ಅಂದ್ರೆ 2.5 ತಾಸಿನಲ್ಲಿ ಹೇಗೆ ಹೋಗಕ್ ಸಾಧ್ಯ ಆಗುತ್ತೆ? ಮತ್ತೆ ಎಕ್ಸಾಮ್ ಹಾಲ್ ಟಿಕೆಟ್ ನಲ್ಲಿ 2 ಅವರ್ಸ್ ಬಿಫೋರ್ ಇರಬೇಕು, ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೆ ಅಂತಂದು ಮೆನ್ಷನ್ ಮಾಡಿದ್ದಾರೆ. ಸ್ವಲ್ಪ ಆದ್ರೂ ಕೆಇ ಬೋರ್ಡ್ ಅವ್ರಿಗೆ ಬುದ್ಧಿ ಇದ್ದು ಈ ತರ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದ, ಅಥವಾ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ಬೇಕಂತಂದು ಈ ತರ ಟೈಮ್ ಟೇಬಲ್ ಅನ್ನು ಪ್ರಿಪೇರ್ ಮಾಡಿದಾರೆ ಅಂತ ಗೊತ್ತಾಗ್ತಿಲ್ಲ. 3991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿವೆ ಈ ಸರಿ ನಮ್ಮ ಕರ್ನಾಟಕದಲ್ಲಿ. 596 ಉದ್ಯೋಗಗಳು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇದಾವೆ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ. ಸೊ ಈ ಟೈಮ್ ಟೇಬಲ್ ನ ವಿರುದ್ಧ ಕರ್ನಾಟಕದಾದ್ಯಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರತಿರೋಧವಿದೆ. ಸೊ ಆದಷ್ಟು ಬೇಗ ಈ ಕೆಇ ಬೋರ್ಡ್ ಅವ್ರಿಗೆ ಹೇಳೋದು ಒಂದೇ, ಆ ಎಕ್ಸಾಮ್ ಟೈಮ್ ಟೇಬಲ್ ನ ಚೇಂಜ್ ಮಾಡಿ ಅಂತಂದು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾನು ಕೆಇ ಬೋರ್ಡ್ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ದಯಮಾಡಿ ಆ ಎಕ್ಸಾಮ್ ಟೈಮ್ ಟೇಬಲ್ ಅನ್ನು ಚೇಂಜ್ ಮಾಡಿ, ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡಬೇಡಿ ಅಂತಂದು ನನ್ನದೊಂದು ಮನವಿ.